ಇವತ್ತು ಮಧ್ಯಾಹ್ನ ಸುಮಾರು 1:30 ನಡುವೆ ಬ್ಯಾಟರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಲಿಕ್ವಿಡ್ ಹಾಕಿ ಮನೆಯಲ್ಲಿ ಪ್ರೇಮ ಅನ್ನೋರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು ಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿರ್ತಕ್ಕಂಥ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಇದಕ್ಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಇವನ್ನೇ ಅವಾಯ್ಡ್ ಮಾಡ್ತಿದ್ದ ಅಂತ ಅವಳಿಗೆ ಒಂದು ಫೀಲಿಂಗ್ ಬಂದಿರ್ತದೆ. ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಆತನನ್ನು ಇವತ್ತು ಫೋನ್ ಮಾಡಿ ಕರೆಸ್ಕೊಂಡು ಸರ್ ವಿಡಿಯೋ ಏನೋ ಮಾಡಿಟ್ಟಿದ್ದಾಳಂತಲ್ಲ ಸರ್, ಆ ರೀತಿ ಮಾಡ್ಬೇಕಾದ್ರೆ ವಿಡಿಯೋ ಎಲ್ಲ ಕೈ ಕಾಲೆಲ್ಲ ಇಲ್ಲ, ನಾವು ಇನ್ನೂ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಏನು ಮಾಡಿದ್ದಾಳೆ ಏನು ಅಂತ. ಸೊ ಇನ್ನೂ ಪ್ರಕರಣ ದಾಖಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಬಂದು ದೂರು ನೀಡಿದ ನಂತರ ಪ್ರಕರಣ ದಾಖಲಾಗಿ ನಂತರ ಮುಂದಿನ ತನಿಖೆ ಎಲ್ಲ ಕಿರಣ್ ಈತ ಮೂಲತಃ ಚಿಕ್ಕನಾಯಕನಹಳ್ಳಿ ತಾಲೂಕಿನವನು ಅಂತ ತಿಳಿದು ಬಂದಿದೆ. ಈಗ ಅವರ ಕುಟುಂಬಸ್ಥರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರು ಇನ್ನೂ ಬರ್ತಾ ಇದ್ದಾರೆ ಅಂತ. ಏನು ಕೆಲಸ ಮಾಡ್ತಾ ಇದ್ರು ಸರ್ ಇವರಿಬ್ಬರು ವೊಡಾಫೋನ್ನಲ್ಲಿ ಇದರಲ್ಲಿ ಆಫೀಸಲ್ಲಿ ಈ ಸಿಮ್ ಕಾರ್ಡ್ ಮಾರಾಟ ಮಾಡುವುದು, ಇದಕ್ಕೆ ಕಸ್ಟಮರ್ಸ್ಗೆ ಸರ್ವಿಸ್ ನೀಡುವಂಥ. ಎಷ್ಟು ವರ್ಷದಿಂದ ಜೊತೆಯಲ್ಲಿ ಇವರು ಪರಿಚಯ ಪರಸ್ಪರ ಕಳೆದ ವರ್ಷದಿಂದ ಅಷ್ಟೇ ಪರಿಚಯ ಆಗಿದೆ ಅಂತ ತಿಳ್ಕೊಂಡ್ರು. ಬಟ್ ಕೆಲಸ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ವೊಡಾಫೋನಲ್ಲೂ ಕೂಡ ಈ ಹಿಂದೆ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ. ಫರ್ದರ್ ಡೀಟೇಲ್ಸು ಇನ್ನೂ ಡೀಟೇಲಾಗಿ ವಿಚಾರಣೆ ಮಾಡಿದ್ದಾರೆ. ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂದರೆ ಕೆರೋಸಿನ್ ಪೆಟ್ರೋಲ್ ತಂದಿಕೊಂಡು ಅದೇ ಪೂರ್ವ ತಯಾರಿ ನಡೆಸಲಾಗಿದೆ ಅನ್ನೋ ಮಾಹಿತಿ ನಮಗೆ ತಿಳಿದು ಬಂದಿದೆ. ಬಟ್ ಅದು ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡಿದ್ದಾರೆ ಅಥವಾ ಇವತ್ತೇ ಪ್ಲ್ಯಾನ್ ಮಾಡಿದ್ದ ಏನು ಅನ್ನೋದೆಲ್ಲ ವಿಚಾರಣೆ ಮಾಡಿದ ನಂತರ, ನಾವು ಡೀಟೇಲಾಗಿ ವಿಚಾರಣೆ ಮಾಡಿದ ನಂತರ ಅಂದಾಜು ಇಬ್ಬರು 27ರಿಂದ 30 ಒಳಗಿದೆ. ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ. ಸೊ ಅದಕ್ಕೆ ಏನಾದರೂ ರಿಲೆವೆಂಟ್ ನಮಗೆ ಎವಿಡೆನ್ಸ್ ಸಿಕ್ಕಿದ್ರೆ ಕನ್ಫರ್ಮ್ ಅವ್ರು ಎನ್ಕ್ವೈರಿಲಿ ಏನಾದರೂ ಹೇಳಿದ್ದಾರೆ ಈಗ ಆಯ್ತು ಇನ್ಸಿಡೆಂಟ್? ಇಲ್ಲ, ಇನ್ನೂ ಪ್ರಕರಣ ದಾಖಲಾಗ್ತಾ ಇದೆ. ಸೊ ಅದಾದಮೇಲೆ ವಿಚಾರಣೆ ಮಾಡಿ ನಮಗೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಇದೆ. ಸೊ ಇದನ್ನು ವಿಚಾರಣೆ ಮಾಡಿದ ನಂತರ ಕನ್ಫರ್ಮ್ ಮಾಡ್ತೀವಿ. ರೈಟ್.